ನಮಸ್ಕಾರ ವೀಕ್ಷಕರೇ, ಕದಂಬ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಮಂಜುನಾಥ್ ಕನ್ನಾಳೆ. ಮೊದಲಿಗೆ ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ಕೊಂಡು ಬರೋಣ. ಪ್ರಜಾಪ್ರಭುತ್ವದ ಬಲಿಷ್ಠತೆಗಾಗಿ ಎಲ್ಲರೂ ಮತದಾನ ಮಾಡಿ, ಜಿಲ್ಲಾ ಚುನಾವಣಾಧಿಕಾರಿ ಗೋವಿಂದ ರೆಡ್ಡಿ ಕರೆ. ಬರೀ ಲಿಂಗಾಯತ್ ಮತ ಪಡೆದರೆ ಗೆಲ್ಲಲು ಸಾಧ್ಯನಾ? ಭಗವಂತ್ ಖೂಬಾಗೆ ಕಾಂಗ್ರೆಸ್ ಮುಖಂಡ ವಿಷ್ಣುವರ್ಧನ್ ವಾಲ್ದೊಡ್ಡಿ ಪ್ರಶ್ನೆ. ಇಂದು ಬೀದರ್ ಜಿಲ್ಲೆಗೆ ಆಗಮಿಸಿದ ರಣಬೀರ್ ಸಿಂಗ್ ಸುರ್ಜೇವಾಲಾ. ಕರ್ನಾಟಕದಲ್ಲಿ ಮೋದಿಗೆ ಗೋ ಬ್ಯಾಕ್ ಬಿಸಿಯಿಂದ ಮೋದಿ ಕಂಗಾಲು, ಸುರ್ಜೇವಾಲಾ ಸ್ಪಷ್ಟನೆ. ಕೇವಲ 26 ವರ್ಷದ ಯುವಕ ಸಾಗರ್ ಖಂಡ್ರೆಗೆ ಪ್ರಚಂಡ ಬಹುಮತದಿಂದ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸಬೇಕು, ಬೀದರ್ ಜನರಿಗೆ ವಿನಂತಿಸಿಕೊಳ್ಳುತ್ತೇನೆ, ಎಂಬಿ ಪಾಟೀಲ್ ಕರೆ. ಪ್ರಜಾಪ್ರಭುತ್ವದ ಬಲಿಷ್ಠತೆಗಾಗಿ ಮೇ 7ರಂದು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ ಎಂದು ಬೀದರ್ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಹೇಳಿದರು. ಅವರು ರವಿವಾರ ಮತದಾನ ಜಾಗೃತಿಗಾಗಿ ಬೀದರ್ ನಗರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ, ಬೀದರ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸೈಕಲ್ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಮತದಾನ ಜಾಗೃತಿಗಾಗಿ ಸೈಕಲ್ ಜಾಥಾ ಕಾರ್ಯಕ್ರಮ ಇಂದು ಹಮ್ಮಿಕೊಂಡಿದ್ದು, ಇದು ಬೀದರ್ ನಗರದಲ್ಲಿ ಮಾತ್ರವಲ್ಲದೆ ಬೀದರ್ ಲೋಕಸಭಾ ಕ್ಷೇತ್ರದ ಎಲ್ಲ ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಜಿಲ್ಲಾ, ತಾಲೂಕು ಮತ್ತು ಗ್ರಾಮಗಳಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಮ್ಮ ನಡೆ ಮತಗಟ್ಟೆಯ ಕಡೆ ಕಾರ್ಯಕ್ರಮ ರಾಷ್ಟ್ರೀಯ ಹಬ್ಬದ ಮಾದರಿಯಲ್ಲಿ ಆಚರಿಸಲು ಎಲ್ಲ ಮತಗಟ್ಟೆಗಳಲ್ಲಿ ಏಪ್ರಿಲ್ 28ರಿಂದ ಮೇ 7ರವರೆಗೆ ಮತದಾನದ ದಿನದವರೆಗೆ ಬಿಎಲ್ಒಗಳು ಮತಗಟ್ಟೆಗಳ ಮೇಲೆ ಧ್ವಜಾರೋಹಣ ಮಾಡುವರು. ಧ್ವಜದ ವಿನ್ಯಾಸ ಮತದಾನ ದಿನ ಮೇ 7ರಂದು ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೆ ಬಟ್ಟೆಗಳ ಮೇಲೆ ಮುದ್ರಿಸಿದ ಧ್ವಜದ ವಿನ್ಯಾಸ ಇರಲಿದೆ ಎಂದು ಹೇಳಿದರು. ನಾವು ಮತದಾನ ಮಾಡಿದರೆ ಸಾಲದು, ನಮ್ಮ ಮನೆಯವರು, ಅಕ್ಕಪಕ್ಕದವರು ಹಾಗೂ ನಮ್ಮ ಓಣಿಯ ಎಲ್ಲರೂ ಮತದಾನ ಮಾಡುವಂತೆ ತಿಳಿಸಬೇಕು. ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಳ್ಳುವ ಮೂಲಕ ಹೆಚ್ಚು ಹೆಚ್ಚು ಮತದಾನ ಮಾಡಬೇಕು. ಮತಗಟ್ಟೆಗಳ ಮೇಲೆ ಧ್ವಜಾರೋಹಣ ಮಾಡುವ ಉದ್ದೇಶ ಮತದಾರರಿಗೆ ತಮ್ಮ ಮತಗಟ್ಟೆ ಎಲ್ಲಿದೆ ಎಂಬುದು ಅವರಿಗೆ ತಿಳಿಯುವುದಾಗಿದೆ ಎಂದು ಹೇಳಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ಮಾತನಾಡಿ, ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಸೈಕ್ಲೋಥಾನ್ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಕ್ಕೆ ಅಭಿನಂದನೆಗಳು. 100% ಮತದಾನವಾದರೆ ಮಾತ್ರ ಪ್ರಜಾಪ್ರಭುತ್ವಕ್ಕೆ ನಿಜವಾದ ಅರ್ಥ ಬರುತ್ತದೆ. ಹಾಗಾಗಿ ಮೇ 7ರಂದು ಎಲ್ಲರೂ ಮತದಾನ ಮಾಡಬೇಕು ಎಂದರು. ಸೈಕಲ್ ಜಾಥಾ ಕಾರ್ಯಕ್ರಮ ಬೀದರ್ ಕೋಟೆ ಆವರಣದಿಂದ ಜಿಲ್ಲಾ ನೆಹರು ಕ್ರೀಡಾಂಗಣದವರೆಗೆ ನಡೆಯಿತು. ಇದಕ್ಕೆ ಬೀದರ್ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಅಖಿಲಾಂಡೇಶ್ವರಿ ಅವರು ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯಿತಿಯಲ್ಲಿರುವ ಮತಗಟ್ಟೆಗಳ ತೋಟಗಾರಿಕೆ ಇಲಾಖೆಯ ಮತಗಟ್ಟೆ ಹಾಗೂ ಪ್ರಶಾಂತ್ ಮಾಸೆಟ್ಟೆ ಪದವಿ ಕಾಲೇಜಿನ ಮತಗಟ್ಟೆಗಳಲ್ಲಿ ಧ್ವಜಾರೋಹಣ ಮಾಡಲಾಯಿತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲರಿಗೂ ಮತದಾನ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ ಗೌತಮ್ ಅರಳಿ, ಶಾಲಾ ಶಿಕ್ಷಕ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರಾದ ಸಲೀಂ ಪಾಷಾ, ರೋಟರಿ ಕ್ಲಬ್ ಸದಸ್ಯರು, ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಗುರ್ತಾಗಬೇಕು, ಮತಗಟ್ಟೆ ಎಲ್ಲಿದೆ ಅನ್ನೋದು ಅವ್ರಿಗೂ ಗೊತ್ತಾಗಬೇಕು. ಅಷ್ಟೇ ಅಲ್ಲ, ಮತದಾನವನ್ನು ನಾವು ಕಡ್ಡಾಯವಾಗಿ ಮೇ 7ನೇ ತಾರೀಕು ಮಾಡಬೇಕು ಅಂತೇಳಿ ಅರಿವು ಮೂಡಿಸ್ಲಿಕ್ಕೆ ಎಲ್ಲ ಈ ಮೇ 7ನೇ ತಾರೀಕು ಯಾರ್ಯಾರು ಚುನಾವಣೆಗೆ ಹೋಗ್ತಿದ್ವಿ ಆ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಭಾಳ ಅಚ್ಚುಕಟ್ಟಾಗಿ ಏನಂದರೆ ಆರ್ಗನೈಸ್ ಮಾಡಿದಂತಹ ನಮ್ಮ ಅರಳಿ ಅವರಿಗೆ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯವರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತೇನೆ. ಈಗಾಗಲೇ ತಿಳಿಸಿರುವಂತೆ ಮತದಾನ ನಮ್ಮ ಪವಿತ್ರವಾದಂಥ ಹಕ್ಕು. ಅದನ್ನು ನಾವು ಅಷ್ಟೇ ಪವಿತ್ರವಾಗಿ ಅದನ್ನು ಚಲಾಯಿಸಬೇಕು. ಯಾವಾಗ 100ಕ್ಕೆ 100% ಮತದಾನ ಆಗ್ತದೆ ಆವಾಗ ಮಾತ್ರ ನಾವು ಹೇಳ್ಬೋದು ಹೆಮ್ಮೆಯಿಂದ ಏನಂದರೆ ನಮ್ಮದು ನಿಜವಾದ ಪ್ರಜಾಪ್ರಭುತ್ವದ ದೇಶ ಅಂತ ಹೇಳಿ. ಆದ್ದರಿಂದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲಿಕ್ಕೆ
ನಾವು ಹೆಚ್ಚು ಸಂಖ್ಯೆಯಲ್ಲಿ ಏನಂದರೆ ಮತದಾನವನ್ನು ಮಾಡಬೇಕು. ತಾವೆಲ್ಲ ಕೂಡ ಏನಂದರೆ ತಮ್ಮ ಸುತ್ತಮುತ್ತಲಿರೋರಿಗೆ, ತಮ್ಮ ವಿಲೇಜಲ್ಲಿ, ತಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಎಲ್ರಿಗೂ ಏನಂದರೆ ಇದನ್ನು ತಿಳಿಸೋದ್ರ ಮೂಲಕ ಮತದಾನದ ಜಾಗೃತಿ ಮಾಡಬೇಕು ಮತ್ತು ಈ ಬಾರಿ ಹೆಚ್ಚು ಮತದಾನ ಪ್ರತಿಶತ ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಅಂಥೇಳಿ ಈ ಮೂಲಕ ತಮಗೆ ಕರೆ ಕೊಡ್ತಾ ನನ್ನ ಮಾತು ಮುಗಿಸ್ತೇನೆ. शक्ति भारत रौनक बहारा गुलिस्तान भारत हर जन का कल्याण भारत मतदान देने जाएंगे भारत के भारत को भारत के मुझमा ताकत को भारत मेरे अंदर ताकत मेरे अंदर நான் பாரதம் பாரதமென்னுள்ளே நான் சக்தி சக்தியென்னுள்ளே నేను భారతుడు. ಮಧ್ಯಾಹ್ನ 3 ಗಂಟೆಗೆ ಕರೆದಿದ್ದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ವಿಷ್ಣುವರ್ಧನ್ ವಾಲ್ದೊಡ್ಡಿಯವರು ಬರೀ ಮಾತು ಎತ್ತಿದರೆ ಬರೀ ಕಾಂಗ್ರೆಸ್ 2-3 ಜಾತಿ ಮತಗಳನ್ನು ಪಡೆದು ನಾಟಕವಾಡುತ್ತಿದೆ, ಅವರ ಹತ್ತಿರ ಏನು ಗುಂಜಾಸಿಲ್ಲ ಎಂಬ ಭಗವಂತ್ ಖೂಬಾರ್ ಅವರ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಭಗವಂತ್ ಖೂಬಾರ್ ಅವರೇ, ನೀವು ಮತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೇವೆ. ಕೇವಲ ಒಂದು ಜಾತಿಯ ಮತ ಪಡೆದು ಯಾರೂ ಇಲ್ಲಿ ಗೆಲ್ಲಲು ಸಾಧ್ಯವಿಲ್ಲ. ಸರ್ವ ಜನಾಂಗದ ಏಳಿಗೆಗಾಗಿ ಶ್ರಮಿಸುವ ವಾಗ್ದಾನ ಮಾಡಿದ ತಾವು ಚುನಾವಣೆ ಬಂದಾಗ ಒಂದು, ಚುನಾವಣೆ ನಂತರ ಮತ್ತೊಂದು, ಇದು ಯಾವ ಲೆಕ್ಕಾಚಾರ ಎಂದು ಪ್ರಶ್ನಿಸಿದರು. ಮುಂದುವರೆದು ಮಾತನಾಡಿದ ಅವರು, ಬಿಜೆಪಿಯವರು ಮಾತು ಎತ್ತಿದರೆ ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಎಂಬ ಹೇಳಿಕೆಗೆ ಕೆಂಡಾಮಂಡಲರಾದ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಯಾರಿಂದಲೂ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಎಂದರು. ಸಂದೀಪ್ ವಾಲ್ದೊಡ್ಡಿ ಅವರು, ಶ್ರೀಮಂತ್ ಅವರು ಕೂಡ ಮೊನ್ನೆ ದಿವಸ ಒಂದು ನಮ್ಮ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾರ್ ಅವರ ನೇತೃತ್ವದಲ್ಲಿ ನಾವೊಂದು JDS ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿದ್ದೇವೆ. ಈ ಸೇರ್ಪಡೆಗೊಂಡಿರುವ ಒಂದು ಉದ್ದೇಶದ ಕುರಿತೇ ಈ ಒಂದು ಪತ್ರಿಕೆಯಲ್ಲಿ ನಮ್ಮ ಮುಖಾಂತರ ಎಲ್ಲ ಬೀದರ್ ಜನತೆಗೆ ಒಂದು ಸಂದೇಶ ಕೊಡಬೇಕಂತೇಳಿ ತಮ್ಮ ಮೂಲಕ ವಿನಂತಿಸಿಕೊಳ್ತೇನೆ. ನಾನು ವಿಷ್ಣುವರ್ಧನ್ ವಾಲ್ದೊಡ್ಡಿ, ಯುವ ಜನತಾ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಆದ್ಮೇಲೆ ಇದಕ್ಕಿಂತ ಮುಂಚೆನೂ ಸಹ ಸುಮಾರು ಸಾರಿ ನಾವು ಜಾತ್ಯತೀತ ಜನತಾ ದಳ ಸೆಕ್ಯುಲರ್ ಅನ್ನೋ ಒಂದು ಕಾರಣಕ್ಕೆ ನಾವು ಪಕ್ಷದಲ್ಲಿ ಸೇರ್ಕೊಂಡಿದ್ವಿ. ಆದರೆ ಏಕಾಏಕಿ ಏನು JDS BJP ಜೊತೆ ಮೈತ್ರಿ ಆದಾಗ ಅದನ್ನು ಕೂಡ ಖಂಡನೆ ಮಾಡಿದ್ವಿ. ಕೊನೆ ಕ್ಷಣದವರೆಗೂ ನಾವು ಕಾಯ್ತಾ ಇದ್ವಿ ಅವರ ಏನು ಮೈತ್ರಿ ಇದೆಯೋ ಮೈತ್ರಿ ಹಿಂಪಡಿತಾರೆ ಅಂತ ಹೇಳಿ. ಆದರೆ ಆ ಮೈತ್ರಿ ಹಿಂಪಡಿಲಿಲ್ಲ. ಇವತ್ತು ನಾವು ಕಾಂಗ್ರೆಸ್ ಸೇರೋ ಮುಖ್ಯ ಉದ್ದೇಶನೇ BJP ಸರ್ಕಾರದಲ್ಲಿ ದಲಿತರು ಸುರಕ್ಷಿತರಿಲ್ಲ, ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಸುಮಾರು ಬೀದರ್ ಜಿಲ್ಲೆಯಲ್ಲಿ 500 ಕಾರ್ಯಕರ್ತರು ಮಾನ್ಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸರ್ ಅವರ ನೇತೃತ್ವದಲ್ಲಿ ಮತ್ತು ರಹೀಂ ಖಾನ್ ಸರ್ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಸೇರ್ಪಡೆಗೊಂಡಿದ್ದೇವೆ. ನಮ್ಮ ಯುವ ಜನತಾ ದಳದಲ್ಲಿ ನನ್ನ ಜೊತೆಗಿದ್ರು ಎಲ್ಲ ಕಾರ್ಯಕರ್ತರು, ಕ್ರಿಶ್ಚಿಯನ್ ಸಮುದಾಯದವರಾಗಿರ್ಬೋದು, ಬೌದ್ಧಿಸ್ಟ್ ಸಮುದಾಯದವರಾಗಿರ್ಬೋದು, ST ಕುರುಬ ಸಮುದಾಯದವರಾಗಿರ್ಬೋದು, ಅದೇ ರೀತಿ ಮರಾಠ ಸಮುದಾಯದವರು ಕೂಡ ಇಡೀ ಜಿಲ್ಲೆಯಲ್ಲಿ ಹುಮ್ನಾಬಾದಿಂದ ನಮ್ಮ ಗೌತಮ್ ಅವರಿದ್ದಾರೆ, ಶಶಿಧರ್ ಇದ್ದಾರೆ, ಮತ್ತು ಬಸವ ಕಲ್ಯಾಣದಲ್ಲಿ ರಮೇಶ್ ಕುಮಾರ್ ಅವರಿದ್ದಾರೆ, ಸೌತಲ್ಲಿ ವಿಶಾಲ್ ಅವರಿದ್ದಾರೆ. ಹೀಗೆ ಅವರೆಲ್ಲ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ನಾವು ಈ ಬಾರಿ ಯುವಕರಿಗೆ ಏನು ಅವಕಾಶ ನೀಡಿದ್ದೇವೆ ಕಾಂಗ್ರೆಸ್ ಇವರ ಕೇಂದ್ರದಲ್ಲೂ ಕೂಡ ಈ ಬಾರಿ ಒಂದು ಕಾಂಗ್ರೆಸ್ಗೆ ಅವಕಾಶ ಕೊಡಬೇಕು. ಯಾಕಂದರೆ ಇವತ್ತು ಸಂವಿಧಾನ ಉಳಿವಿಗಾಗಿ ಅನ್ನೋ ಒಂದು ಮತ ಚಲಾಯಿಸುವಂಥ ಕೆಲಸ ಮಾಡಬೇಕಾಗಿದೆ. ಯಾಕಂದರೆ ಮೊನ್ನೆ ಕೂಡ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಕೂಡ ಒಂದು ವೇದಿಕೆಯಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು, ಈ ಆರಕ್ಷಣೆ ಏನು ನಮಗೆ SC ST OBC
ಮೈನಾರಿಟೀಸ್ಗೇನು ಆರಕ್ಷಣೆ ನೀಡ್ತಾ ಇದ್ದಾರೆ, ಅದನ್ನು ಕೂಡ ತೆಗೆದಾಕ್ತೀವಿ ಅಂತ ಹೇಳಿ ಒಂದು ಹೇಳಿಕೆ ನೀಡುವುದು ನಿಜವಾಗಿ ಖಂಡನೀಯ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಮನೆ ಮನೆಗೆ ಹೋಗಿ ಈ ಬಾರಿ ಯುವಕರಾಗಿರ್ತಕ್ಕಂಥ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಮತ ನೀಡಬೇಕು, ಮತ್ತೆ ಸಂವಿಧಾನ ಉಳಿವಿನ ಜೊತೆಗೆ ನಮ್ಮ ಉಳಿವಿಗಾಗಿ ಮತ ಚಲಾಯಿಸಬೇಕಂತ ಹೇಳಿ ನಾನು ಮನವಿ ಮಾಡ್ತೀನಿ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಸಂವಿಧಾನ ಪರವಾಗಿ ಮಾತಾಡೋದು, ಎಲ್ಲೆಲ್ಲಿ ಡಾಮಿನೇಟ್ ವೋಟರ್ಸ್ ಇಲ್ಲೋ ಅಲ್ಲಲ್ಲಿ ಖಂಡನೆ ಮಾಡೋದು, ಅದು ಸಂವಿಧಾನ ತೆಗಿಲೇಬೇಕು, ಅವಶ್ಯಕತೆ ಇದೆ, ನಾವು ಈ ಸರಿ ಸರ್ಕಾರಕ್ಕೆ ಬಂದ ಮೇಲೆ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೋ ಅದು ಖಂಡನೆ. ರಾಮದಾಸ್ ಅಠಾವಳೆ ಬಂದಿರು ಸಂವಿಧಾನ ಖತ್ರದಾಗಿಲ್ಲ, ರಾಹುಲ್ ಗಾಂಧಿನೇ ಖತ್ರದಾಗ ಅಂತ ಸರ್. ಹೀಗೆ ಕರೆಕ್ಟು, ಅವ್ರವರು ರಾಜಕೀಯವಾಗಿ ಏನು ಮಾತಾಡ್ತಾರೋ ಮಾತಾಡಲಿ ಸರ್, ಬಟ್ ಅದು ಜನರಲ್ ಆತಂಕ ಆಗಂತ ಒಂದು ವಿಷಯ ಆಗಿರ್ಬೋದು. ಇವಾಗ ರಾಹುಲ್ ಗಾಂಧಿ ಅವರಿಗೆ ಅಂತಾರ, ರಾಹುಲ್ ಗಾಂಧಿ ಅವರು ಅವರಿಗೆ ಅಂತಾರ ಅನ್ನೋದಕ್ಕಿಂತ ನಾವು ಎಲ್ಲಿ ಸುರಕ್ಷಿತವಾಗಿದ್ದೇವೆ ಅನ್ನೋದು ಮೊದಲು ನಾವು ವೋಟರ್ಸ್ಗಳು ಗಮನದಲ್ಲಿರಬೇಕು. ಇಂದು ಬೀದರ್ ಜಿಲ್ಲೆಗೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ರಣಬೀರ್ ಸಿಂಗ್ ಸುರ್ಜೇವಾಲಾ ಆಗಮಿಸಿ ಮಧ್ಯಾಹ್ನ 2 ಗಂಟೆಗೆ ನಡೆಸಿದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಅವರು ಮೋದಿ ಸರ್ಕಾರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಅವರು ಮೋದಿ ಸರ್ಕಾರ ಕರ್ನಾಟಕದ ರೈತರಿಗೆ ಚೊಂಬು ಕೊಟ್ಟು ಚೊಂಬು ಪ್ರದರ್ಶನ ಮಾಡಿದರು. ರಾಜ್ಯದ ರೈತರಿಗೆ ಬರಬೇಕಾದ ಬರ ಪರಿಹಾರದ ಬಗ್ಗೆ ರಾಜಕೀಯ ತಾರತಮ್ಯ ಮಾಡಿದ ಮೋದಿ ಸರ್ಕಾರ ಇದು ಯಾರ ಬಗ್ಗೆ ಇದೆ ಎಂದು ತಿಳಿದುಕೊಳ್ಳಲಾಗದೆ ನಾವೆಲ್ಲರೂ ಸಂಕಷ್ಟದಲ್ಲಿದ್ದೇವೆ ಎಂದು ತಿಳಿಸಿದರು. ಕೋರ್ಟ್ ಆದೇಶದ ನಂತರ ಕರ್ನಾಟಕದ ರೈತರಿಗೆ ಬರಬೇಕಾದ ಬರ ಪರಿಹಾರದ ಬಗ್ಗೆ ಚಕಾರ ಎತ್ತದ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಕೋರ್ಟ್ ಆದೇಶದ ಬಳಿಕ 18,172 ಕೋಟಿ ರೂಪಾಯಿ ಹಣದಲ್ಲಿ ಬರೀ 3,000 ಕೋಟಿ ಬಿಡುಗಡೆ ಮಾಡಿ ರೈತ ದ್ರೋಹ ಎಸಗಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದ 20ಕ್ಕಿಂತ ಹೆಚ್ಚು ಸ್ಥಾನಗಳು ಈ ಸಾರಿ ಲೋಕಕ್ಷೇತ್ರದಲ್ಲಿ ಗೆಲ್ಲಲಿದ್ದು ಜನರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲಿದೆ ಎಂದು ತಿಳಿಸಿದರು. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಂಬಿ ಪಾಟೀಲ್ ಅವರು ನಮ್ಮ ದೇಶದಲ್ಲಿ ಪ್ರತಿ ಚುನಾವಣೆಗೊಮ್ಮೆ ಮೋದಿ ಮತ ಸೆಳೆಯಲು ಗಿಮಿಕ್ ಮಾಡಿ ಜನರಿಗೆ ತಪ್ಪು ದಾರಿ ತೋರಿಸಿ ಮೋಸದಿಂದ ಅಧಿಕಾರಕ್ಕೆ ಬರುತ್ತಿದ್ದಾರೆ. ಅದಕ್ಕಾಗಿ ಅವಕಾಶ ಮಾಡಿಕೊಡದೆ ಪ್ರಜ್ಞಾವಂತರ ಮತದಾರರು ಜಾಗೃತಿಯಿಂದ ದೇಶದ ಭವಿಷ್ಯ ರೂಪಿಸಬೇಕು ಎಂದರು. ಕಾಂಗ್ರೆಸ್ ಕೊಡುಗೆ ದೇಶದಲ್ಲಿ ಬಹಳಷ್ಟಿದೆ. ದೇಶ ಸ್ವತಂತ್ರ ಆದಾಗ ಏನೂ ಇದ್ದಿಲ್ಲ. ಅಂದಿನಿಂದ ನಾವು ದೇಶಕ್ಕಾಗಿ ಶ್ರಮಿಸಿ ಅನೇಕ ಅಣೆಕಟ್ಟು ಸೇರಿ ದೇಶದ ಹಸು ನೀಗಿಸುವ ಕಾರ್ಯ ಬಡವರಿಗಾಗಿ ಮಾಡಿದ ಪಕ್ಷ ಕಾಂಗ್ರೆಸ್ ಎಂದರು. ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಗೊಂಡಿದ್ದಾರೆ. ನಮ್ಮ ಸರ್ಕಾರ ಕೇಂದ್ರದಲ್ಲಿ ಇದ್ದಾಗ 400 ರೂಪಾಯಿ ಇದ್ದ ಸಿಲಿಂಡರ್ ಬೆಲೆ ಈಗ 1100 ರೂಪಾಯಿ ಆಗಿದೆ. ಆದರೆ 400 ರೂಪಾಯಿ ಇದ್ದ ಸಿಲಿಂಡರ್ ಬೆಲೆ ಇದ್ದಾಗ ಬೆಲೆ ಏರಿಕೆಯಾಗಿದೆ ಎಂದು ಇದೇ ಶೋಭಾ ಕರಂದ್ಲಾಜೆ ಮತ್ತು ಸ್ಮೃತಿ ಇರಾನಿಯವರು ಬೀದಿಗೆ ಬಂದು ಸಿಲಿಂಡರ್ ತಲೆ ಮೇಲೆ ಹೊತ್ತಿಕೊಂಡು ಪ್ರತಿಭಟನೆ ಮಾಡಿದ ಅವರು 1100 ಆದರೂ ಎಲ್ಲಿದ್ದೀರಾ ಎಂದು ಪ್ರಶ್ನಿಸಿದರು. ಮಾತು ಎತ್ತಿದರೆ ಪ್ರಧಾನಿಗಳು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಎಂದು ರೈತರ ಬರ ಪರಿಹಾರದ ಬಗ್ಗೆ ರಾಜಕೀಯ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಈ ಕರ್ನಾಟಕದಲ್ಲಿ 2ನೇ ಹಂತಿನ ಲೋಕಸಭೆ ಚುನಾವಣೆ ಮೇ 7ನೇ ತಾರೀಕಿಗೆ ಮತದಾನಕ್ಕೆ ಸಜ್ಜಾಗಿದೆ. ಮೊದಲೇ ಹಂತ ಈಗಾಗಲೇ ನಿನ್ನೆ ಬಿಟ್ಟು ಮೊನ್ನೆ 14 ಲೋಕಸಭಾ ಕ್ಷೇತ್ರ ದಕ್ಷಿಣ ಭಾಗದಲ್ಲಿ ಮುಕ್ತಾಯಗೊಂಡಿದ್ದು, ಇಲ್ಲಿ ಬೀದರ್ನಲ್ಲಿ ಓರ್ವ ಯುವ ಅಭ್ಯರ್ಥಿ ಬಹುಶಃ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ 25 ವರ್ಷ, ಈಗ ಮುಗಿದು 26ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಸಾಗರ್ ಅವ್ರಿಗೆ, ನಮ್ಮ ಖಂಡ್ರೆ ಅವ್ರಿಗೆ ನಾವು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಮಾಡಿ ಅವ್ರನ್ನ ಚುನಾವಣೆ ಕಳಿಸಿದ್ದೀವಿ. ತನ್ಮೂಲಕ ಅವರು ಅತ್ಯಂತ ಕಿರಿಯ ಸಂಸದನಾಗಲಿಕ್ಕೆ ಇವತ್ತು ದಿವಸ ಎಲ್ಲ ಅರ್ಹತೆಯನ್ನು ಅವತ್ತು ದಿವಸ ಪಡ್ಕೊಂಡಿದ್ದಾರೆ. ಬಹುಶಃ ಇದರಿಂದ ಜನತೆ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ತಮ್ಗೆ ಗೊತ್ತಿದೆ ಈ ದೇಶದಲ್ಲಿ ವಾತಾವರಣ ಯಾವ ರೀತಿ ಇವತ್ತು ದಿವಸ ಇದೆ ಅನ್ನೋದು ತಗೊಂಡಿದೆ. 2019 ಚುನಾವಣೆಯಲ್ಲಿ
ಒಂದು ಬೇರೆ ವಾತಾವರಣ ಇತ್ತು. ಯಾಕಂದ್ರೆ ಅವಾಗ ಪುಲ್ವಾಮಾ ಘಟನೆ ನಡೆದು ಈ ಬಾಲಾಕೋಟ್ರು ಏನು ನಮ್ಮ ಸೇನೆ ಹೋಗಿದ್ದು ಸಹ ಒಂದು ಕಾರ್ಯಾಚರಣೆ ಮಾಡಿದ್ರು. ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ರಾಷ್ಟ್ರದ ಹಿತ ಮುಖ್ಯ ಅಂಥೇಳಿ ಆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ತಮ್ಮ ರಾಷ್ಟ್ರವನ್ನು ಸಂಕಷ್ಟದಲ್ಲಿದೆ ಅಂತ ತಿಳ್ಕೊಂಡು BJP ಅವರಿಗೆ ಮತವನ್ನು ಕೊಟ್ಟಿದ್ರು. ನರೇಂದ್ರ ಮೋದಿ ಅವರು 2ನೇ ಬಾರಿಗೆ ಪ್ರಧಾನಮಂತ್ರಿ ಆದರು. ಇವತ್ತು ಬಹಳಷ್ಟು ಸಂದರ್ಭದಲ್ಲಿ BJP ಅವರು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ 70 ವರ್ಷದ ಸ್ವತಂತ್ರ ಸಿಕ್ಕ ಮೇಲೆ 70 ವರ್ಷಗಳಾದವು. ಅದರಲ್ಲಿ 55 ವರ್ಷ ಕಾಂಗ್ರೆಸ್ ಆಳ್ವಿಕೆ ಮಾಡಿದೆ. ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ ಅಂತ ಹೇಳಿ ಸಹ ಕೇಳ್ತಾರೆ. ನಾನು ಅದು ಭಾಳಷ್ಟು ನಿಮಗೆ ಸುದೀರ್ಘವಾಗಿ ಹೇಳಕ್ಕೆ ಹೋಗೋದಲ್ಲ, ಸಂಕ್ಷಿಪ್ತವಾಗಿ ಇಷ್ಟೇ ಹೇಳ್ತೇನೆ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸ್ಕೊಡೋದಲ್ಲದೆ ಈ ದೇಶವನ್ನು ಕಟ್ಟಿದ್ದು ಕಾಂಗ್ರೆಸ್. ನಮ್ಗೆ ಗೊತ್ತಿದೆ, ನಾವು ವಿದೇಶದಿಂದ ಕೆಂಪು ಗೋಧಿಯನ್ನು ಅಮೆರಿಕದಿಂದ ನಾವು ಆಮದು ಮಾಡ್ಕೋತಾ ಇದ್ದೀವಿ. ಯಾಕಂದ್ರೆ ನಮ್ಮಲ್ಲಿ ಆಹಾರದ ಕೊರತೆ ಇತ್ತು, ಹಸಿವು ಇತ್ತು. ಜವಾಹರ್ಲಾಲ್ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನೋ ಪ್ರಥಮ ಪ್ರಧಾನಮಂತ್ರಿ, ಜವಾಹರ್ಲಾಲ್ ನೆಹರು ಮತ್ತು ರಾಜೇಂದ್ರ ಶಾಸ್ತ್ರಿ ಅವರು 2ನೇ ಪ್ರಧಾನಮಂತ್ರಿಯಾಗಿ ಹಸಿರು ಕ್ರಾಂತಿಯನ್ನು ಗ್ರೀನ್ ರೆವಲ್ಯೂಷನ್ ಮುಖಾಂತರ ಇವತ್ತು ನಮಗೆ 140 ಕೋಟಿಗೆ ಜನರಿಗೆ ಏನು ನಮಗೆ ಆಹಾರ ಬೇಕು, ಆಹಾರ ಉತ್ಪಾದನೆ ಮಾಡೋದ್ರೆ ಇವತ್ತು 2 ಪಟ್ಟು ನಾವು ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ವಿ. ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇತ್ತು. 2ನೇದಾಗಿ ನಮ್ಮಲ್ಲಿ ಒಂದು ಸೂಜಿಯನ್ನು ಕೂಡ ಉತ್ಪಾದನೆ ಮಾಡ್ತಾ ಇರಲಿಲ್ಲ, ಹೊಲಿಯುವಂಥ ಒಂದು ಸೂಜಿ ಕೂಡ. ಇವತ್ತು ಸಾರ್ವಜನಿಕ ಉದ್ದಿಮೆಗಳನ್ನ, ಪಬ್ಲಿಕ್ ಸೆಕ್ಟರ್ ಯೂನಿಟನ್ನು ನಮ್ಮ ಮಾಧ್ಯಮದವ್ರಿಗೆ ಗೊತ್ತಿದೆ. ನಮ್ಮ ರಾಜ್ಯದಲ್ಲಿ ತೆಗೆದುಕೊಳ್ಳಿ ನೀವು HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, BEL, BHEL, ಆಮೇಲೆ HMT, ಇಸ್ರೋ, ಮತ್ತು ಬೇರೆ ಬೇರೆ ಭಾಗದಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನು, ಭಾರತ್ ಗ್ಯಾಸು, ಭಾರತ್ ಆಯಿಲು, ಹೀಗೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸನ್ನು ಇವತ್ತು ಔದ್ಯೋಗಿಕ ಒಂದು ಕ್ರಾಂತಿಯನ್ನು ಮಾಡಬೇಕು ಅಂಥೇಳಿ ಇವತ್ತು ಜವಾಹರ್ಲಾಲ್ ನೆಹರು ಅವರು ಈ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಮೂಲಕ ನಮ್ಮ ಔದ್ಯೋಗೀಕರಣ ಆಯಿತು ಮತ್ತು ಯುವಕರಿಗೆ ಉದ್ಯೋಗ ಸಿಕ್ತು. ಈ ದೇಶದಲ್ಲಿ ಸುಮಾರು 2,000 ಅಣೆಕಟ್ಟುಗಳು, ಬೃಹತ್, ಮಧ್ಯಮ ಮತ್ತು ಸಣ್ಣ ಅಣೆಕಟ್ಟುಗಳು, ಅದರಲ್ಲಿ ಸುಮಾರು 1900 ಅಣೆಕಟ್ಟುಗಳು ಇವತ್ತು ಕಾಂಗ್ರೆಸ್ ಅವಧಿಯಲ್ಲಿ ಆಗಿರೋದು. ಕೆಲವೊಂದು ಬ್ರಿಟಿಷರ ಅವಧಿಯಲ್ಲಿ, ಈಗ ಕೆಲವೊಂದು ಹಳೆ ಮೈಸೂರು ಭಾಗದಲ್ಲಿ ನಮ್ಮ KRS, ಕಬಿನಿ, ಮೈಸೂರು ಮಹಾರಾಜರು, ಇನ್ನಿತರ ಕಡೆ ರಾಜಸ್ಥಾನ ಹೋಗ್ತಿಲ್ಲ ಕಡೆ ಅಲ್ಲಿಯ ಮಹಾರಾಜರು ಮತ್ತು ಇನ್ನಿತರರು ಮಾಡಿದಂಥದ್ದು. ಪ್ರತಿಯೊಂದು ಗ್ರಾಮಕ್ಕೆ ಒಂದು ಸಹ ಗ್ರಾಮದಲ್ಲಿ ಶಾಲೆ, ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಾಲೆ, ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಜೂನಿಯರ್ ಕಾಲೇಜು, ತಾಲೂಕು ಮಟ್ಟದಲ್ಲಿ ಒಂದು ಡಿಗ್ರಿ ಕಾಲೇಜ್ ಇಟ್ಕೊಂಡು IIT, IIM, ಏಮ್ಸು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಇವೆಲ್ಲವೂ ಕಾಂಗ್ರೆಸ್ನ ಅವಧಿಯಲ್ಲಾಗಿರುವಂಥದ್ದು. ಅನೇಕ ವಿದ್ಯುತ್ ಸ್ಥಾವರಗಳು, ಇವತ್ತು ಬ್ರಿಡ್ಜ್ಗಳು, ರಸ್ತೆಗಳು, ಹೀಗೆ ಕಾಂಗ್ರೆಸ್ನವ್ರು ಮಾಡಲಾರಬೇಕು ಈ ದೇಶವನ್ನು ಕಟ್ಟಿದಾರನ್ನು ಮಾತಾರೆ. ಯಾಕಂದರೆ BJPಗೆ ಕೆಲವೊಂದು ಉತ್ತರವಾಗಿ ಇವತ್ತು ನಾವು ಹೇಳಲೇಬೇಕಾಗ್ತದೆ ಬಂದು ಕೇಳಿದಾರಂತ. ಯಾಕೆ ಕರೆಕ್ಟ್ ಇದೆ, ಮುಂದೆ ನಾನು ಯಾಕೆ ಹೇಳ್ತೀನಿ. ತದನಂತರ ಈಗ ನೇರವಾಗಿ ನರೇಂದ್ರ ಮೋದಿಯವರು 2014ರಲ್ಲಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆದಾಗ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ದೊಡ್ಡ ಪ್ರಚಾರದ ಕಾರ್ಯಕ್ರಮವನ್ನು ಹಾಕಿಬಿಟ್ರು. ಬಹುಶಃ ಆ ಪ್ರಚಾರ ಕಾರ್ಯಕ್ರಮಕ್ಕೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರು. ತಮ್ಮ ನೋಡಿದ್ರು, ಎಲ್ಲಿ ನೋಡಿದ್ರು ಕೂಡ ಮೋದಿ, ಎಲ್ಲಿ ನೋಡಿದ್ರೆ ಕೂಡ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ಅಂತ ಅಂದ್ಬಿಡ್ತೀನಿ. ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ಅಂತ ಅಂದ್ಬಿಡ್ತೀನಿ. ಅಚ್ಚೇ ದಿನ ಹೆಂಗೆ, ಒಳ್ಳೆ ದಿನ ಬರ್ತವೆ. ಅವ್ರು ಹೇಳಿದ್ರು, ನಾನು ನಂತರ ಕ್ಲಿಪ್ಪಿಂಗು ಕೂಡ ಇದೆ, ಅದು ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ ನಿಮ್ಗೆ. ಇವತ್ತು ಕಾಂಗ್ರೆಸ್ನ ಅವಧಿಯಲ್ಲಿ ಬೆಲೆಗಳು ಗಗನಕ್ಕೇರಿದಾವೆ. ಬೆಲೆಗಳ ನಿಯಂತ್ರಣ ಸಹ ಆಗ್ತಾ ಇಲ್ಲ. ಪೆಟ್ರೋಲು, ಡೀಸೆಲು, ಸ್ಟೀಲು, ಸಿಮೆಂಟು, ಗ್ಯಾಸ್ ಸಿಲಿಂಡರು, ಎಲ್ಲ ಪದಾರ್ಥಗಳು ಸಹ ಬೆಲೆಗಳು ಗಗನಕ್ಕೇರಿದಾವೆ. ಆ ಬೆಲೆ ನಿಯಂತ್ರಣ ಮಾಡುವಂಥದ್ದು ಇವ್ರ ಕಡೆ ಆಗಿಲ್ಲ. ನಾನು ಪ್ರಧಾನಮಂತ್ರಿ ಆದಮೇಲೆ ಆ ಬೆಲೆ ನಿಯಂತ್ರಣ ಮಾಡಿ ಅವೆಲ್ಲವನ್ನ ಇವತ್ತು ದಿವಸ ನಾನು ಜನರಿಗೆ ಕೈಗೆಟುವ ದರದಲ್ಲಿ ಅದು ಸಿಗುವ ಹಾಗೆ ಮಾಡ್ತೀನಿ ಅಂತ ಹೇಳಿದ್ರು.
ರೂಪಾಯಿ ಮೌಲ್ಯ ಒಂದು ಸ್ವಲ್ಪ ಕುಸಿದು ಬಿದ್ದಿದೆ ಡಾಲರ್ ಮುಂದೆ ಅಂತ ಹೇಳಿ. ಅದು ಡಾಲರ್ದು ಒಂದು ಡಾಲರು 44 ರೂಪಾಯಿ ಇತ್ತು, ರೂಪಾಯಿ ಮೌಲ್ಯ ಕಿಸ್ಬಿಟ್ಟಿದೆ, 44 ರೂಪಾಯಿ ಆಗಿದೆ ಡಾಲರ್ಗೆ ಅಂತೇಳಿ. ಅಚ್ಚೇದಿ ನಮ್ಮ ಜನ ನಂಬಿದ್ರು. ಇವತ್ತೇನಾಗಿದೆ, ಕಳೆದ 10 ವರ್ಷದಲ್ಲಿ ಪೆಟ್ರೋಲ್ ರೇಟು 64 ಇದ್ದಿದ್ದು 104 ರೂಪಾಯಿ. ಇವತ್ತೆಷ್ಟು ಈಗ 104 ರೂಪಾಯಿ. ನಮ್ಮ ರೈತರು ಬಳಸುವಂಥ ಪಂಪ್ ಸೆಟ್ಗಳಿಗೆ, ಟ್ರ್ಯಾಕ್ಟರ್ ಬಳಸುವಂಥ ಡೀಸೆಲು 54 ರೂಪಾಯಿ ಇತ್ತು, 78 ರೂಪಾಯಿ. ಗ್ಯಾಸ್ ಸಿಲಿಂಡರ್ ಅಂತೂ 440 ಇತ್ತು, ಈಗ 1150 ರೂಪಾಯಿ ಇದೆ. 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆಗಿದಾಗ ಗ್ಯಾಸ್ ಸಿಲಿಂಡರು 440 ಇದ್ದಾಗ 400 ಇದ್ದಾಗ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆದಾಗ ಇದೇ ಶೋಭಾ ಕರಂದ್ಲಾಜೆ ಅವರು, ನಮ್ಮ ಸ್ಮೃತಿ ಇರಾನಿ ಅವರು ತಲೆ ಮೇಲೆ ಗ್ಯಾಸ್ ಸಿಲಿಂಡರ್ ತಗೊಂಡು ಒಂದು ದಿವಸ ಪ್ರತಿಭಟನೆ ಮಾಡ್ತಿದ್ರು, ತಾವು ನೋಡಿದ್ದೀವಿ. ಆದರೆ 440 ಇದ್ದಿದ್ದು 1150 ರೂಪಾಯಿ, 700 ರೂಪಾಯಿ ಜಾಸ್ತಿ. ಈಗ ಯಾರ ತಲೆ ಮೇಲೆ ಸಿಲಿಂಡರ್ ಇಟ್ಕೊಂಡು ಇಡಬೇಕು ನಮ್ಗೆ ಗೊತ್ತಿಲ್ಲ. ಇದಾಗಿರುವಂಥದ್ದು. ಸ್ಟೀಲ್ ರೇಟ್ ಡಬಲ್ ಆಗಿದೆ, ಸಿಮೆಂಟ್ ರೇಟ್ ಡಬಲ್ ಆಗಿದೆ, GST, ಇವತ್ತು ನೋಟ್ಬುಕ್ಕು, ಪೆನ್ಸಿಲು, ನೀವು ಪಾಕೆಟ್ನಲ್ಲಿ ಹಾಲು ಹಾಕಿದರೆ, ಮೊಸರು ಹಾಕಿದರೆ, ಅಥವಾ ಗೋಣಿ ಚೀಲದಾಗ ನೀವು ಚುರುಮುರಿ ಹಾಕಿದ್ರು ಅದ್ರ ಮೇಲೂ ಕೂಡ GST. ಎಲ್ಲವೂ ತುಟ್ಟಿ ಆಗಿದಾವೆ. ಬೆಲೆ ನಿಯಂತ್ರಣ ಮಾಡಲಿಲ್ಲ, ಅಚ್ಚೇಂಜಿಂಗ್ ಬರಲಿಲ್ಲ ನಮಗೆ. ಡಾಲರ್ ರೇಟ್ ಅಂದರು 44 ರೂಪಾಯಿ ಇದ್ದಿದ್ದು ಇವತ್ತು 88 ರೂಪಾಯಿ. ರೂಪಾಯಿ ಮೌಲ್ಯ ಅವಾಗ ಕುಸಿದಿತ್ತು ಅಂತ ಹೇಳ್ತು ಆಪಾದನೆ ಮಾಡ್ತಿದ್ರು. ಅದನ್ನು ಇವತ್ತಿನ ಪರಿಸ್ಥಿತಿ ಆಗಿದೆ 88 ರೂಪಾಯಿ, ಡಬಲ್. 44 ಇದ್ದು 88 ರೂಪಾಯಿ. ಮೇ 7ರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ನಾನಾ ಗ್ರಾಮಗಳಲ್ಲಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ ಅವರು, ಈ ಸಾರಿ 3ನೇ ಸಾರಿ ಹ್ಯಾಟ್ರಿಕ್ ಗೆಲುವು ಕಟ್ಟಿಟ್ಟ ಬುತ್ತಿ ಎಂದು ತಿಳಿಸಿದ್ದಾರೆ. ಹಾಗಾದ್ರೆ ಬನ್ನಿ ನೋಡೋಣ ಏನ್ ಮಾತಾಡಿದ್ದಾರೆ ಅಂತ. ಬಿಸಿಲು ಝಳಕೆ ಝಳಪಿಸ್ತಾ ಇದ್ರೆ ಮೇ 7ರಂದು ನಡೆಯಲಿರುವ ಲೋಕಸಭಾ ಕದನ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಲೋಕಸಭಾ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಭಗವಂತ್ ಖೂಬಾರ್ ಅವರು. ಸರ್, ಹೇಗಿದೆ ಸರ್ ಚುನಾವಣೆ? ಕಳೆದ 7 ತಿಂಗಳಿಂದ ಸುಮಾರು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಮುಖ ನಗರಗಳಿಗೆ ಸುಮಾರು 3-4 ಬಾರಿ ಹೋಗಿದೆ. ಕಳೆದ ನನ್ನ ಟಿಕೆಟ್ ಘೋಷಣೆ ಆದ ನಂತರ 40 ದಿನದಲ್ಲಿ 3 ಅದ್ಭುತವಾದಂಥ ಕಾರ್ಯಕರ್ತರು ಕೆಳಹಂತದಲ್ಲಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಮುಖಂಡರು ಅವರ ಮಾರ್ಗದರ್ಶನವನ್ನು ಕೊಡ್ತಿದ್ದಾರೆ. ಜನರ ಮನಸ್ಸಿನಲ್ಲಿ ಅತಿ ದೃಢ ಸಂಕಲ್ಪವನ್ನು ನಮ್ಮೆಲ್ಲರ ಸುರಕ್ಷತೆ ಆಗಬೇಕಾದರೆ, ದೇಶ ಸುರಕ್ಷತೆ ಆಗಬೇಕಾದ್ರೆ ನರೇಂದ್ರ ಮೋದಿ ಅವರು ಮತ್ತೊಂದು ಅವಧಿಗೆ ಪ್ರಧಾನಮಂತ್ರಿ ಆಗಬೇಕನ್ನೋ ಎಲ್ಲರಿಗೂ ಗೊತ್ತಿದೆ. ಹೀಗಾಗಿ ಈ ಬಾರಿ ಜನರ ಕೂಗಾಗಿದೆ 3 ಲಕ್ಷ ಅಂತರಿಂದ ಭಾರತೀಯ ಜನತೆ. ಸರ್, ಡಾಕ್ಟರ್ ದಿನಕರ್ ಮೋದಿ ಅವರ ಬಗ್ಗೆ ಏನು ಹೇಳ್ತೀರಿ? ಸ್ವತಂತ್ರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ದಾರೆ. ಪಾಪ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ, ಕಾಂಗ್ರೆಸ್ಸಿನವರಿಗೆ ಸಹಾಯ ಮಾಡ್ತೀನಿ ಅನ್ನುವಂಥ ರೀತಿಯಲ್ಲಿ ಅವರೇ ಹೇಳಿದ್ದಾರೆ. ಹೀಗಾಗಿ ಅವರ ಬಗ್ಗೆ ಜನಾರ್ದನ್ ಬಿರಾದರ್ ಅವರು ನಿನ್ನೆ ಒಂದು ಪಕ್ಷದ ಮೇಲೆ ಬಹಳಷ್ಟು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಏನಂತಂದರೆ ಗುಂಡಾಗಿರಿ ಇದ್ದಂಥ ವ್ಯಕ್ತಿಗಳಿಗೆ ಮಾತ್ರ ಬಿಜೆಪಿಯಲ್ಲಿ ಸ್ಥಾನಮಾನ ಮತ್ತು ಟಿಕೆಟ್ ಅನ್ನುವಂಥದ್ದು. ಅದು ಕೆಲವು ಉದಾಹರಣೆಗಳು ಕೂಡ ನಡೆದಂಥ ಘಟನೆಗಳನ್ನು ವಿವರಿಸಿದ್ದಾರೆ. ಬಸವ ಕಲ್ಯಾಣ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ. ಹೀಗಾಗಿ ಇದ್ರ ಬಗ್ಗೆ ಸ್ಪಷ್ಟೀಕರಣ. ಅವರ ನಮ್ಮ ಪಕ್ಷದಲ್ಲಿ ಬಹಳ ಜೂನಿಯರ್, ಅವರ ಕೊಡುಗೆ ಶೂನ್ಯ. ಅಂಥವರ ವಿಷಯದಲ್ಲಿ ಮಾತನಾಡೋದು ತಪ್ಪಾಗ್ತದೆ. ಸೂಚನೆಯಲ್ಲೇ ಉಚ್ಚಾಟನೆ ಮಾಡಿದರೆ ನಾವು ಪಕ್ಷಕ್ಕೆ ದುಡಿತಿದ್ದೀವಿ ಅಂತ ಅವರ ಒಂದು ಇದ್ದಾರೆ ಅನ್ನುವಂಥದ್ದನ್ನು ಪಕ್ಷಕ್ಕೆ ಗೊತ್ತಿದೆ. ಪಕ್ಷದ ವಿರುದ್ಧ ಏನು ಮಾಡಿದ್ದಾರೆ ಅಂತ ಇಡೀ ಸಮಾಜಕ್ಕೆ ಗೊತ್ತಿದೆ. ಹೀಗಾಗಿ ಯಾವುದು ಸೂಕ್ತ ಕ್ರಮವನ್ನು ತಗೊಳ್ಬೇಕು ಪಕ್ಷಕ್ಕೆ ತಗೊಂಡಿದ್ದಾರೆ. ಸರ್, ಪ್ರತಿ ಬಹಿರಂಗ ಸಮಾವೇಶಗಳಲ್ಲಿ ಈಶ್ವರ್ ಖಂಡ್ರೆ ಅವರು ಒಂದು ಪದವನ್ನು ಬಳಸ್ತಾ ಇದ್ದಾರೆ, ಬಾಯ್ ಬಾಯ್ ಖೂಬಾ ಅಂತ. ಇದ್ರ ಬಗ್ಗೆ ತಮ್ಮ ಒಂದು ಪ್ರತಿಕ್ರಿಯೆ. ಹೋದ ಬಾರಿ ಜನ ಇಲ್ಲಿದ್ದು ಬಾಯ್ ಬಾಯ್ ಮಾಡಿದ್ರಲ್ಲ, ಈ ಬಾರಿನೂ ಬಾಯ್ ಬಾಯ್ ಅವರಿಗೆ ಮಾಡೋದು. ಹೀಗಾಗಿ ಅದನ್ನು ಬಾಯ್ ಬಾಯ್. ಇದಿಷ್ಟು ಭಗವಂತ್ ಖೂಬಾ ಅಭ್ಯರ್ಥಿಗಿರುವಂಥ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಭಗವಂತ್ ಖೂಬಾ ಅವರ ಮನದಾಳದ ಮಾತು. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.